ಯೂಶಲಿ ನಾನು ಮ, ದೇವಸ್ಥಾನಕ್ಕೆಲ್ಲ ಹೋದ್ರೆ ನಾನು ಬೇಡ್ಕೊಳ್ಳೋದೇನು ಅಂದ್ರೆ ನನಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಇದು ನನಗೇನು ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ನನಗೇನು ಸಲ್ಲಿಸ್ಬೇಕಾದ್ರೆ ಸಲ್ಲಿಸ್ತೀರಾ ಅಷ್ಟೇ ಅಂತ ಅವ್ರ ದೇವ್ರಿಗೆ ಬಿಟ್ಬಿಡ್ತೀನಿ. ನೀವು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಏನು ಬಂದ್ರಿ, ಚೆನ್ನಾಗಿ ಸ್ಟಾರ್ಟಿಂಗ್ ಚೆನ್ನಾಗಾಯಿತು. ಆಮೇಲೆ ಸ್ವಲ್ಪ ಕಷ್ಟ ನೋಡಿದ್ರಿ, ಸ್ವಲ್ಪ ಅಲ್ಲ, ತುಂಬಾನೇ ನೀವು ಹೇಳ್ದಂಗೆ ಝೀರೋ ಬ್ಯಾಲೆನ್ಸ್, ನನ್ನ ಅಕೌಂಟಲ್ಲಿ ಝೀರೋ ಇತ್ತು ನನ್ನ ಹತ್ರ. ಇತ್ತು ಅಲ್ಲ, ಈಗ ಒಂದೊಂದ್ಸಲ ಆಗುತ್ತೆ. ನನಗೆ ಗೊತ್ತಿಲ್ಲದೆ ಹೆಂಗೆ ಅಂದ್ರೆ ನಮ್ಮ ತಂದೆ ಫ್ರೆಂಡ್ಸ್ ಅವ್ರು ಇವರು ಕರ್ಕೊಂಬಂದು ಬಿಟ್ಬಿಟ್ರು. ಅವಾಗ ನನ್ನ ಸೀರಿಯಸ್ನೆಸ್ ಗೊತ್ತಿರಲಿಲ್ಲ. ಅಂದ್ರೆ ಒಬ್ಬ ನಾಯಕ ನಟ ಅಂದ್ರೆ ಒಬ್ಬ ಆ ಪಾತ್ರದ ಜವಾಬ್ದಾರಿ ತಗೊಳ್ತಾರೆ ಗೊತ್ತಾ. ಆ ಜವಾಬ್ದಾರಿ ತಗೊಳಕ್ಕೆ ಅಷ್ಟು ಈಸಿ ಅಲ್ಲ. ಯಾವುದೇ ಪಾತ್ರ ಮಾಡಿದ್ರು ಆ ಜವಾಬ್ದಾರಿ ಇಡೀ ಸಿನಿಮಾ ಕ್ಯಾರಿ ಮಾಡೋದು, ಒಂದಾದ್ಮೇಲೆ ಒಂದು ಫ್ಲಾಪ್ ಯಾವುದು. ಅಫ್ಕೋರ್ಸ್, ಯಾಕಂದ್ರೆ ನಾನ್ ಮಾಡಿದ ತಪ್ಪು, ನನ್ನ ಆಯ್ಕೆಗಳು ಕರೆಕ್ಟ್ ಆಗಿರ್ಲಿಲ್ಲ. ಇವತ್ತು ನಾನು ಏನು ಇಷ್ಟು ಸೀರಿಯಸ್ ಆಗಿ ಸಿನಿಮಾ ಅಂತಿದ್ರು, ಅವತ್ತು ನಾನು ಅದನ್ನ ಸಿನಿಮಾ ಅಂತ ತಗೊಂಡಿರ್ಲಿಲ್ಲ. ನಂಗೇನೋ ಓಕೆ ಆಯ್ತು, ಸಿನಿಮಾ ಮಾಡೋಣ. ಟೈಗರ್ ಅಂತ ಅಲ್ಲಿಂದನೇ ಸ್ಟಾರ್ಟ್. ನನ್ನ ಬಾಸ್ ಅಂತ ಅಲ್ಲಿಂದನೇ ಸ್ಟಾರ್ಟ್. ಅವರು ಹೇಳಿರ್ತಾರೆ ಅನ್ಸುತ್ತೆ, ಹುಬ್ಬಳ್ಳಿ ಒಂದು ಫಂಕ್ಷನ್ ಅಲ್ಲಿ ಹೇಳಿರ್ತಾರೆ, ಅಲ್ಲ ನೀವೆಲ್ಲ ಕರಿತಿರಲ್ಲಪ್ಪ ಬಾಸ್ ಅಂತ. ಫಸ್ಟ್ ಬಾಸ್ ಅಂತ ಕರಿತಿದ್ದೆ ನಮ್ಮ ಟೈಗರ್ ಅಂತ. ಎಲ್ಲರೂ ಇಷ್ಟ ಆಗಿರೋದ್ರಿಂದ ಎಲ್ಲಿ ಹೋದ್ರು ಜಗ್ಗು ಬಸ್ಸು ಬರ್ತಾರಲ್ಲ. ಹಲೋ, ಹಾಯ್, ನಮಸ್ಕಾರ. ಈಗ ನಾನು ಏರ್ಪೋರ್ಟ್ ರೋಡಲ್ಲಿ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಒಬ್ಬರು ಸ್ಪೆಷಲ್ ವ್ಯಕ್ತಿ ಜೊತೆ ಅವ್ರನ್ನ ತೋರಿಸ್ತೀನಿ, ಬನ್ನಿ. ಜೀವ ಹೆದರಿ ಬಂತು ಕೈಯಾಗ, ಅದ್ಯಾಕೋ ನಿನ್ನ ಏನಿಲ್ಲಿ ಇಲ್ಲಿ ಅಂದರೆ ತುಂಬ ಖುಷಿ ಆಗ್ತಿರೋದು, ಮತ್ತು ಮಂತ್ರಾಲಯ ಹೋಗ್ತಿರೋದು. ಅದಕ್ಕೆ ತುಂಬ ಖುಷಿ ಆಗ್ತಿರೋದು. ಇಲ್ಲಿಂದನೇ ಶುರು ಮಾಡಿದ್ವಿ ಅಲ್ವಾ. ಫಸ್ಟು ಮಲೆ ಮಹದೇಶ್ವರನ ಬೆಟ್ಟ ಅಲ್ಲಿ ಶುರು ಮಾಡಿದ್ವಿ. ಆಮೇಲೆ ಈ ಜಾಗದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಎಲ್ಲ ನಮ್ಮ ಟೀಮೆಲ್ಲ ಸೇರ್ಕೊಂಡು ಎಲ್ಲ ಶುರು ಮಾಡಿದ್ವಿ. ಅದಕ್ಕೆ ಮತ್ತೆ ತಿರ್ಗಾಗಿದ್ದು ಮಂತ್ರಾಲಯಕ್ಕೆ ಹೋಗಿ ಬಿಫೋರ್ ಸಕ್ಸಸ್ ಹೋಗಿದ್ದೀರಿ, ಈಗ ಆಫ್ಟರ್ ಸಕ್ಸಸ್ ಮಾದೇವ ಹೋಗಿ ಹೋಗ್ತಾ ಇದೆ. ನಾನು ಬರಲ್ಲ, ಹೇಳ್ತು ಬನ್ನಿ ಹೋಗೋಣ. ತುಂಬ ಖುಷಿ ಆಗ್ತಿದೆ. ನಾವು ಹೋಗಿದ್ದು ಬೇಡ್ಕೊಂಡಿದ್ದು ಹೆಂಗಿತ್ತು ಅಂದರೆ, ನಾನು ಆಮೇಲೆ ಹೇಳ್ತೀನಿ ನಿಮಗೆ ಏನೇನು ಬೇಡ್ಕೊಂಡಿದ್ದೆ ನಾನು ಹೇಳ್ತೀನಿ. ಬನ್ನಿ ಹೋಗೋಣ, ಎಲ್ಲ ಒಟ್ಟಿಗೆ ಹೋಗೋಣ. ನಾಳೆ ಬೆಳಗ್ಗೆ ದರ್ಶನ ಆಗುತ್ತೆ, ಬೆಳಗ್ಗೆ ದರ್ಶನ ಮಾಡ್ಕೊಂಡು ಈಗ ಟೈಮ್ 7 ಗಂಟೆ. 12-1 ಗಂಟೆಗೆ ರೀಚ್ ಆಗ್ತೀವಿ. ಬೆಳಗ್ಗೆ ದರ್ಶನ ಮಾಡೋಣ, ರಾಯನ ನೋಡೋಣ, ನೋಡ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಮತ್ತೆ ಪುನಃ ಬರೋಣ. ಟಿಕೆಟ್ ಗಾಡೀಲಿ ಮಾತಾಡೋಣ. ಓಕೆ, ಬನ್ನಿ. ಆಯ್ತಾ, ಹೀಗಿದ್ರೆ ಖುಷಿಯಾಗಿದ್ದೀನಿ. ಅಂದರೆ ಆಗಲೇ ಹೇಳಿದೆ ನಿಮ್ಗೆ, ಅಲ್ಲಿ ಹೊರಗಡೆ ಕರೆಕ್ಟಾಗಿ ಕೇಳಿಸಲ್ಲ. ತುಂಬ ಮಾತಾಡೋದಿದೆ ಮಂತ್ರಾಲಯದ ಬಗ್ಗೆ. ಅಂದರೆ ನಾನು ಆಗಲೇ ಹೇಳಿದ್ದೆ ಏನು ಬೇಡ್ಕೊಂಡಿದ್ದೆ ಅಂತ. ಯೂಶಲಿ ನಾನು ದೇವಸ್ಥಾನಕ್ಕೆಲ್ಲ ಹೋದರೆ ನಾನು ಬೇಡ್ಕೊಳ್ಳೋದೇನು ಅಂದರೆ ನನಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ನಿಮಗೆ ನನಗೇನು ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ನನಗೇನು ಸಲ್ಲಿಸ್ಬೇಕಾದ್ರೆ ಸಲ್ಲಿಸ್ತೀರಾ ಅಷ್ಟೇ ಅಂತ ಅವ್ರ ದೇವ್ರಿಗೆ ಬಿಟ್ಬಿಡ್ತೀನಿ. ಯಾಕಂದರೆ ನಾವು ಕೇಳ್ಬಿಟ್ರೆ ಅದೊಂದು ಚೌಕಟ್ಟಲ್ಲಿ ಆಗ್ಬಿಡುತ್ತೆ, ನನಗೆ ಇದು ಬೇಕು ಅದು ಬೇಕು ಅಂತ. ಅದಾಗಲಿಲ್ಲ ಅಂದರೆ ನಮ್ಗೆ ನಿರಾಶೆ ಆಗುತ್ತೆ. ಇದಾಗಲಿಲ್ವಲ್ಲ, ಎಕ್ಸ್ಪೆಕ್ಟೇಷನ್ ಏನಾಗುತ್ತೆ, ನಮ್ಗೇನೋ ಒಂದು ಸಿಗುತ್ತೆ ಅಂತ ನಾವು ಕೂತಿರ್ತೀವಲ್ಲ, ನಾವು ಬೇಡ್ಕೊಂಡಿರ್ತೀವಿ ಅದು ಆಗತ್ತೆ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಅದು ಸಿಗದೆ ಹೋದಾಗ ಅದು ತುಂಬ ದೊಡ್ಡ ನಿರಾಶೆ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ನಿಮ್ಗೆ ಗೊತ್ತು ನನಗೇನು ಬೇಕು ಅನ್ನೋದು. ನನ್ನ ಇಲ್ಲವರೆಗೂ ಏನು ಕಷ್ಟಪಟ್ಟಿದ್ದೀನೋ ಅಥವಾ ಏನು ಯಾವುದೇ ಆಗಿರಲಿ, ನನ್ನ ತಾಯಿಗೆ ಹುಷಾರು ಇಲ್ಲದೆ ಇದ್ದಾಗ್ಲೂ ದೇವ್ರೆ ನಿಮಗೆ ಗೊತ್ತು ಅವ್ರಿಗೇನು ಕೊಡಬೇಕು ಅನ್ನೋದು ಯಾವಾಗಲೂ ಅಷ್ಟೇ ಬೇಡ್ಕೊತಿದ್ದೆ. ಸೊ ಈ ಸಲ ಅವ್ರು ಖಂಡಿತ ಗೊತ್ತಾಗಿದೆ ಏನು ಬೇಕು ನಮಗೆ. ಯಾಕಂದರೆ ಇದು ಒಂದು ಸಾಮಾನ್ಯವಾದ ಒಂದು ಸಕ್ಸಸ್ ಅಲ್ಲ, ಇದು ತುಂಬ ದೊಡ್ಡ ಸಕ್ಸಸ್ ನನಗೆ.
ಎಸ್ಪೆಷಲಿ ಈ ಟೈಮಲ್ಲಿ, ಅಂದರೆ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಲೋ ಆಗಿರೋ ಟೈಮಲ್ಲಿ ಜನ ಬರ್ತಿಲ್ಲ, ಥಿಯೇಟ್ರಿಗೆ ಬರ್ತಿಲ್ಲ, ಒಳ್ಳೆ ಸಿನಿಮಾಗಳು ಬರ್ತಿಲ್ಲ, ಈ ಥರ ಇರೋ ಟೈಮಲ್ಲಿ ಮಾದೇವ ಬರ್ತೀವಿ. ಬಂದಾಗ ಫಸ್ಟ್ ವೀಕು ಅಂದರೆ ಶುಕ್ರವಾರ ಭಾಳ ಕಮ್ಮಿ ಇರುತ್ತೆ ನಮ್ಮ ಕಲೆಕ್ಷನ್. ಆಮೇಲೆ ಯಾವುದೋ ಗಿಮಿಕ್ಸ್ ಏನೋ ಮಾಡಿರಲಿಲ್ಲ ಪ್ರಮೋಷನ್ಗೆಲ್ಲ. ಗಿಮಿಕ್ಸ್ ಅಂತದ್ದೇನೋ ಅದೇನೋ ಮಾಡೋದು, ಬೇರೆ ಏನೋ ಇದು ಮಾಡೋದು, ತುಂಬ ನೀಟಾಗಿ, ಅಂದರೆ ಎಲ್ಲ ಅನಿಲ್ ಅವರಿಂದ ಹಿಡಿದು ನೀವೆಲ್ಲ ಇದ್ಕೊಂಡು ತುಂಬ ನೀಟಾಗಿ ತೊಗೊಂಡೋದ್ರಿ ಪ್ರಮೋಷನ್. ಸೊ ನಾವು ಏನೇ ಮಾಡಿದ್ರು ದೇವರು ಫಸ್ಟು ನಾವು ಅವ್ರ ಹತ್ರನೇ ಮೊರೆ ಇಡಬೇಕು ಅಂತೇಳಿ ಅಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಫಸ್ಟು ನಮ್ಮ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ದಲ್ಲ. ಅಲ್ಲಿ ಮಾದಪ್ಪಂದು ಏನು ಸಾಂಗು, ಮಳವಳ್ಳಿ ಮಾದೇವನಪುರ ಅವರು ಹಾಡಿರೋಂಥ ಒಂದು ಸಾಂಗ್ ಬಿಟ್ವಿ. ಅದಂತೂ ಬಿಡಿ ಯಾವುದೇ ಒಂದು ಇದಿಲ್ಲ, ಏನೋ ಎಲ್ಲ ಕಡೆ ಫುಲ್ ಅದೇ ವೈರಲ್. ನಾವು ಪ್ರಮೋಟು ಮಾಡ್ತಿಲ್ಲ, ಯಾವುದು ಏನೋ ಫೇಕ್ ರಿವ್ಯೂಸ್ ಆಗಲಿ ಫೇಕ್ ವ್ಯೂಸ್ ಆಗಲಿ ಏನೋ ಮಾಡಿಲ್ಲ, ಆಟೋಮೆಟಿಕ್ ಅದು ಓಡ್ತಾ ಇದೆ. ಆಮೇಲೆ ಇನ್ನೊಂದು ಖುಷಿ ಏನಾಗುತ್ತೆ ಅಂದರೆ, ಮಾದಪ್ಪಂದು ಯಾವುದೇ ಸಾಂಗ್ ಆಗಿರಲಿ, ಮಾದಪ್ಪನ ಫೋಟೋ ಆಗಿರಲಿ, ಅಥವಾ ಮಾದಪ್ಪನ ಬಗ್ಗೆ ಅಥವಾ ಆಮೇಲೆ ಬೇರೆ ದೇವ್ರದ್ದು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಈ ಸಾಂಗ್ ಹಾಕಿ ಅದು ಟ್ರೆಂಡಿಂಗ್ ಮಾಡ್ತಿದೆ. ಅದು ಒಂದು ತುಂಬ ಖುಷಿ ಆಗುತ್ತೆ. ಅಲ್ಲಿಂದ ರಾಯರ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡೆಲ್ಲ ಬೇಡ್ಕೊಂಡು, ನಾನು ಸುಮಾರು ಸಲ ಲಾಸ್ಟ್ ಟೈಮ್ ಹೇಳಿದ್ದೆ, ಸುಮಾರು ಸಲ ಬೇಡ್ಕೊಂಡಿದ್ದೆ. ಅಲ್ಲಿಗೆ ಹೋಗಿ ನಮ್ಮ ಗುರುಗಳು ಹೇಳ್ತಾರೆ, ಹೋಗಿ ಅಲ್ಲಿ ಗುರುಡ್ ಸೇವೆ ಮಾಡಿ, ತುಂಬ ಒಳ್ಳೇದು, ಬೇಡ್ಕೊತೀನಿ. ಅಲ್ಲೂ ಬೇಡ್ಕೊಂತ ಉರುಳ್ ಸೇವೆ ಮಾಡ್ತಾ ನಾನು ತಪ್ಪೇನಾದ್ರೂ ಇದ್ರೆ, ನನ್ಗೆ ಗೊತ್ತಿಲ್ಲದೆ ಏನೋ ಅರಿವಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ರೆ ಕ್ಷಮಿಸ್ಬಿಡಪ್ಪ ಅಂತಾನೆ ಉರುಳ್ ಸೇವೆ ಮಾಡ್ತೀನಿ. ಅದು ಇವತ್ತು ಇಷ್ಟಲ್ಲ ಬಹಳ ದೊಡ್ಡ ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು. ಆ ಥರದ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಮತ್ತೆ ಹೋಗಿ ಅವ್ರಿಗೆ ಧನ್ಯವಾದಗಳು ತಿಳಿಸಿ ಸಲ್ಲಿಸಿ, ಅದಾದ್ಮೇಲೆ ನಮ್ಮ ಹುಡುಗ, ನಮ್ಮ ಕಿರಣ್ ಅಂತ ಇದ್ದಾರೆ ಅಸೋಸಿಯೇಟ್ ಡೈರೆಕ್ಟ್ರು, ನನಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಅವ್ರು ಏನು ಬೇಡ್ಕೊಂಡ್ ಬಂದಿದ್ದಾರೆ ಅಂದರೆ, ಹೋದ್ಸಲ ಅವ್ರು ಹೋಗಿದ್ರು, ನಾವು ಹೋಗೋಕೆ ಮುಂಚೆ ರಾಯರ ಹತ್ರ ಹೋಗಿ ಅವರು ಈ ಸಿನಿಮಾ ಚೆನ್ನಾಗಾಯ್ತು ಅಂದರೆ VP ಸರ್ ಅಂತಲೇ ಕರೀದು, VP ನನ್ನ ತೂಕಕ್ಕೆ ತುಲಾಭಾರ ಮಾಡ್ತೀನಿ, ಬೆಲ್ಲ ತುಲಾಭಾರ ಮಾಡ್ತೀನಿ ಅಂತ ಹೇಳಿ ಬೇಡ್ಕೊಂಬಂದಿದ್ದಾರೆ. ಸೊ ಅವರು ಬರ್ತಿದ್ದಾರೆ, ಹಿಂದೆ ಬರ್ತಿದ್ದಾರೆ ಅವರು. ಆಲ್ಮೋಸ್ಟ್ ಒಂದು 85 kg ಏನೋ ಇದ್ದೀನಿ. ಸೊ ಅಷ್ಟಕ್ಕೂ ಬೆಲ್ಲದಲ್ಲಿ ಇದು ತುಲಾಭಾರ ಮಾಡಿ ವಾಪಸ್ ಬರ್ತೀವಿ. ಇಷ್ಟೆಲ್ಲ ಸೇರಿಟ್ರೆ ನೀವು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಏನು ಬಂದ್ರಿ, ಚೆನ್ನಾಗಾಯ್ತು. ಆಮೇಲೆ ಸ್ವಲ್ಪ ಕಷ್ಟ ನೋಡಿದ್ರಿ, ಸ್ವಲ್ಪ ಅಲ್ಲ ತುಂಬಾನೇ ಫೇಲ್ಯೂರ್ಸ್ ನೋಡಿದ್ರಿ, ಕಷ್ಟ ನೋಡಿದ್ರಿ. ನೀವೇ ಹೇಳ್ದಂಗೆ 0 ಬ್ಯಾಲೆನ್ಸ್, ನನ್ನ ಅಕೌಂಟಲ್ಲಿ 0 ಇತ್ತು ನನ್ನ ಹತ್ರ ಅಂತ ಹೇಳಿದ್ರಿ. ಇತ್ತು ಅಲ್ಲ, ಈಗಲೂ ಒಂದೊಂದ್ಸಲ ಆಗುತ್ತೆ. ಅವಾಗೂ ಇವಾಗೂ ಏನ್ ಸರ್ ಡಿಫ್ರೆನ್ಸ್? ಅವಾಗ ನಮ್ಮ ತಾಯಿ ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ನಮ್ಮ ತಾಯಿ ಇದ್ರು, ಅವ್ರಿಗೋಸ್ಕರನೇ ಒಂದಿಷ್ಟು ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಲೇಬೇಕು ಅನ್ನೋದು. ಇಂಡಸ್ಟ್ರಿ ಅಫ್ಕೋರ್ಸ್ ನಮ್ಮ ಏನು ಶ್ರಮ ಇರುತ್ತೆ ಹಾಗೇನೆ ಕಲಾದೇವಿ ಒಲಿಯೋದು. ನಂಗೆ ಗೊತ್ತಿರಲಿಲ್ಲ ಅಂದರೆ ಇಂಡಸ್ಟ್ರಿ, ನಾನು ಬರೀ ಸ್ವಿಚ್ ಆನ್ ಮಾಡೋಕ್ಕೆ ಬರ್ತಿದ್ದೆ ಅಷ್ಟೇ. ನಮ್ಮ ತಂದೆ ಇದ್ದಾಗ ಕರ್ಸ್ಕೊಡೋರು. ನಾನು ಎಲೆಕ್ಟ್ರಾನಿಕ್ ಸ್ಟೂಡೆಂಟು, ನನಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಾಪಟ್ಟೆ ಹುಚ್ಚು. ಇದು ಸ್ಟೀರಿಯೋ ವೈರಿಂಗು, ಆಮೇಲೆ ಕಾರ್ ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕ್, ಇದು ಆಟೋಮೊಬೈಲ್ಸು, ಇದೆಲ್ಲ ತುಂಬ ಇಷ್ಟ. ಏನೋ ಅದು ಮಾಡ್ಕೊಂಡಿದ್ದೆ. ನಮ್ಮ ತಂದೆ ತೀರೋದ್ಮೇಲೆ ಒಂದಿಷ್ಟು ನನಗೆ ಗೊತ್ತಿಲ್ಲದೆ ಅದು ಹೆಂಗೆ ಅಂದರೆ, ನಮ್ಮ ತಂದೆ ಫ್ರೆಂಡ್ಸ್ ಅವರು ಇವರು ಕರ್ಕೊಂಬಂದು ಬಿಟ್ಬಿಟ್ರು. ಅವಾಗ ನನ್ನ ಸೀರಿಯಸ್ನೆಸ್ ಗೊತ್ತಿರಲಿಲ್ಲ. ಅಂದರೆ ಒಬ್ಬ ನಾಯಕ ನಟ ಅಂದರೆ ಒಬ್ಬ ಹೀರೋ ಅನ್ನೋದಕ್ಕಿಂತ ಆ ಪಾತ್ರ ಜವಾಬ್ದಾರಿ ತಗೊಂತಾರೆ ಗೊತ್ತಾ. ಆ ಜವಾಬ್ದಾರಿ ತಗೊಳಕ್ಕೆ ಅಷ್ಟು ಈಸಿ ಅಲ್ಲ. ಯಾವುದೇ ಪಾತ್ರ ಮಾಡಿದ್ರು ಆ ಜವಾಬ್ದಾರಿ ಇಡೀ ಸಿನಿಮಾ ಕ್ಯಾರಿ ಮಾಡಬೇಕು. ಸೊ ಅದು ನನಗೆ ಆ ಒಂದು ತಾಕತ್ ಇರಲಿಲ್ಲ ನನಗೆ. ಯಾಕಂದ್ರೆ ನಾನು ಇಂಡಸ್ಟ್ರಿ ಅಷ್ಟೊಂದು ನೋಡಿರಲಿಲ್ಲ. ಎಲ್ಲೊಂದು ಕಡೆ ಏನಾಗುತ್ತೆ, ಫಸ್ಟ್ ಸಿನಿಮಾ
ನಾನು ಡಬ್ಬಿಂಗ್ ಮಾಡಕ್ ಮುಂಚೆ 2 ಸಿನಿಮಾ ಮುಗಿಸ್ಬಿಟ್ಟಿರ್ತೀನಿ. ಪ್ರಭಾಕರ್ ಮಗ ಅಂತೇಳಿ ಒಂದಿಷ್ಟು ಆಫರ್ಗಳು ಸಿಕ್ಬಿಟ್ಟಿರುತ್ತೆ ನನಗೆ. ಅಲ್ಲಿ 3ನೇ ಸಿನಿಮಾ ಮುಗಿಸಿರ್ತೀನಿ, ಮೊದಲನೇ ಸಿನಿಮಾ ಡಬ್ಬಿಂಗ್ ಮಾಡ್ತಿರ್ತೀನಿ. ಮೊದಲನೇ ಸಿನಿಮಾ ಡಬ್ಬಿಂಗ್ ಮಾಡಕ್ ಹೋಗ್ತೀನಿ, ಅಯ್ಯೋ ಇದೇನಪ್ಪ ಇದು, ಇಷ್ಟು ಕೆಟ್ಟದಾಗ ಆಕ್ಟ್ ಮಾಡಿದ್ದೀನಿ, ಇಷ್ಟು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ನಾನು ಒಳ್ಳೆ ಜಡ್ಜು, ನನ್ಗೆಲ್ಲ ಅನ್ಸುತ್ತೆ ಇಲ್ಲ ಸಾರಿ, ಇದ್ದು ಒಬ್ಬ ನಾಯಕ ನಟನಿಗೆ ಓಕೆ ಫೈಟ್ ಒಂದು ಮಾಡ್ತಿದ್ದೆ ಚೆನ್ನಾಗಿ, ಬಟ್ ಒಬ್ಬ ನಟನಾಗಿ ಇದಲ್ವಲ್ಲ, ನನಗೆ ಯಾಕೆ ಹಿಂಗೆ ಹೋಮ್ವರ್ಕ್ ಮಾಡಬೇಕು ಕರೆಕ್ಟು ಅಂತ ಒಂದಾದ್ಮೇಲೆ ಒಂದು ಫ್ಲಾಪ್ ಸಿನಿಮಾ ಯಾವುದು. ಅಫ್ಕೋರ್ಸ್ ಯಾಕಂದ್ರೆ ನಾನು ಮಾಡಿದ ತಪ್ಪದು, ನನ್ನ ಆಯ್ಕೆಗಳು ಕರೆಕ್ಟ್ ಆಗಿರಲಿಲ್ಲ. ಆಮೇಲೆ ನಾನು ಅದನ್ನು ಇವತ್ತು ನಾನು ಏನು ಇಷ್ಟು ಸೀರಿಯಸ್ ಆಗಿ ಸಿನಿಮಾ ಅಂತಿದ್ದೀನೋ ಅವತ್ತು ನಾನು ಅದನ್ನ ಸಿನಿಮಾ ಅಂತ ತಗೊಂಡಿರಲಿಲ್ಲ. ನನಗೇನೋ ಓಕೆ ಆಯಿತು ಸಿನಿಮಾ ಮಾಡೋಣ, ಓಕೆ ಆಫರ್ಗಳು ಬರ್ತಿತ್ತು. ಯಾವಾಗ ಬಿದ್ನೋ ಕೆಳಗೆ, ಆಮೇಲೆ ಒಂದು ಕಡೆ ಹಣಕಾಸಿನೆಲ್ಲ ಕಷ್ಟ ಎಲ್ಲ, ಆಮೇಲೆ ಅಮ್ಮನ ಮೆಡಿಸಿನ್ಸ್ ಆಂಬ್ಯುಲೆನ್ಸ್ ಹೋಗಿ ಅಲ್ಲೇನಾಗುತ್ತೆ, ನಮ್ಮ ತಾಯಿಯವ್ರ ಮೆಡಿಸಿನ್ಸ್ ಆಗಲಿ, ಅವ್ರ ಮನೆ ನಡ್ಸೋಕ್ಕೆ ಅನ್ನೋದು ಇರುತ್ತಲ್ಲ ಒಂಚೂರು. ಸರಿ ಯಾವ ಸಿನಿಮಾಗಳು ಬರುತ್ತೋ ನನಗೂ ಗೊತ್ತಿರುತ್ತೆ, ಸಿನಿಮಾಗಳು ಚೆನ್ನಾಗಿಲ್ಲ ನನಗೆ ಯಾಕೋ. ಸೊ ಏನು ಹೇಳಿದೆ ಅವತ್ತು ಜಡ್ಜ್ಮೆಂಟ್ ನನ್ನ ಕರೆಕ್ಟಾಗಿನೇ ಇರುತ್ತೆ, ಚೆನ್ನಾಗಿಲ್ಲ ಸರಿ. ಆಮೇಲೆ ಎಷ್ಟೊಂದು ಸಲ ಯಾರಿಗೋ ಸಿನಿಮಾ ಬಂದಿರುತ್ತೆ ಅಂದ್ರೆ ಆ ಸಬ್ಜೆಕ್ಟ್ ನನಗೆ ಬಂದಿರುತ್ತೆ, ಬೇರೆಯವ್ರಿಗೋಸ್ಕರ ಮಾಡಿರೋದು ಅದೇನೋ ಎಲ್ಲೋ ಒಂದ್ ಕಡೆ ರಿಜೆಕ್ಟ್ ಆಗಿ ನಿಮ್ಮ ಹತ್ರ ಬಂದಿರೋದು ಅದು ಫೈನಲ್ಲಿ ನನಗೆ ಬರುತ್ತಲ್ಲ, ಅಲ್ಲಿ ಏನು ಮಾಡ್ಬಿಡ್ತೀನಿ, ಸರಿ ಆಯ್ತು ಇನ್ನೇನು ಮಾಡೋಣ ಅದು ಹಂಗೇ ಒಂದೊಂದಾಗ ಗ್ರಾಫ್ ಡೌನ್ಫಾಲ್ ಆಗಿ ಟೋಟಲ್ 0. ಯಾವ ಸಿನಿಮಾ ಸಿಗುತ್ತೆ ಅಂತ 1 ವರ್ಷ 2 ವರ್ಷ ಸಿನಿಮಾ ಇಲ್ಲದೆ ಸುಮ್ಮನಿದ್ದೀರಾ. ಆಮೇಲೆ ನನಗೆ ಸಿನಿಮಾ ಒಂದು ಸಲ ಎಂಟ್ರಿ ಆದ್ಮೇಲೆ ನಾನು ಆವತ್ತೇ ನಮ್ಮ ತಂದೆ ಕರ್ಕೊಂಡ್ ಬಂದಿರಲಿಲ್ಲ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಏನೋ ಒಂದು ಮಾಡ್ಕೊಂಡು ಫಾರಿನ್ ಇದು ಸ್ಟೂಡೆಂಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟಿದ್ರು. ಸುಮಾರು ಜನ ನಾನು ಎಲೆಕ್ಟ್ರಾನಿಕ್ಸ್ ಮಾಡೋದಲ್ಲ, ಸೊ ನಾನು BPL ಕೆಲಸ ಮಾಡ್ತಿದ್ದೆ, 700 ರೂಪಾಯಿ ಸ್ಟೈಫಂಡು. ಅಲ್ಲಿ ಕೆಲಸ ಮಾಡಿಕೊಂಡು ಅದು ಆ ಫೀಲ್ಡ್ಗೆ ಹೊಟ್ಟೋಗ್ಬಿಡ್ತಾ ಇದೆ. ಎಲ್ಲ ಒಂದು ಕಡೆ ಅಂದರೆ ಆ ಬ್ಲಡ್ಡಲ್ಲಿ ಇರುತ್ತಲ್ಲ, ಮತ್ತೆ ಇಷ್ಟು ದೊಡ್ಡ ಸಾಧಕರು, ಆಮೇಲೆ ನನಗೆ ಅವಮಾನ ಆಗ್ಬಿಡೋದು ಇಷ್ಟೊಂದು ಸಲ. ಏನಪ್ಪ ಇದು, ನನಗೆ ಹ್ಯಾಕಿಂಗ್ ಮಾಡಿದೆ. ಒಂದು ಕಡೆ ನಮ್ಮ ತಂದೆ ಅಷ್ಟೆಲ್ಲ ಕಷ್ಟ ಬಿದ್ದು ಆ ಹೆಸರು ಮಾಡ್ಕೊಂಬಂದು ನಾನೆಲ್ಲೋ ಇದು ಅವ್ರ ಹೆಸರು ನಾನು ಉಳಿಸ್ಕೊಳಕ್ಕೆ ಆಗ್ತಿಲ್ವಲ್ಲ. ಒಂದು ಕಡೆ ನನಗೆ ಅನ್ಸುತ್ತೆ ಏನಪ್ಪ ಇದು ತಪ್ಪು ಮಾಡ್ತಾ ಇದ್ದೀನಿ, ಅವ್ರದ್ದು ಇಂಥ ಹೆಸರು. ಸ್ಲೋ ಡೌನ್ ಆಗ್ತೀನಿ, ಆಮೇಲೆ ಸಿನಿಮಾಗಳು ಹಂಗೂ ಟ್ರೈ ಮಾಡ್ತೀನಿ ಸ್ವಲ್ಪ, ಏನೋ ಒಂದು ಮಾಡೋಣ, ಬೇರೆ ಏನೋ ಒಂದು ಮಾಡೋಣ. ಎಲ್ಲೋ ಕಾಂಪ್ರಮೈಸು ಡೈರೆಕ್ಟರ್ಸು ಆಗಲ್ಲ, ಇಲ್ಲ ಹೇಳಿದ್ದೇನೆ ಮಾಡ್ಬಿಡು ಅಂತೇಳಿ. ಅದಾದ್ಮೇಲೆ ಮೊನ್ನೆ ಒಂದು ಚಾನಲ್ ಹೇಳಿದ್ದೆ, ಆದಷ್ಟು ನಮ್ಮ ತಂದೆಯವ್ರನ್ನ ಅನುಕರಣೆ ಮಾಡು, ಅವ್ರ ಥರ ಕಾಣಿಸ್ಕೋಬೇಕು, ಅವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ ನೀನಿರು ಅನ್ನೋದು. ನನಗೂ ಅದು ಸೆಟ್ ಆಗ್ತಿರ್ಲಿಲ್ಲ. ಸ್ಲೋ ಡೌನ್ ಆಯಿತು. ಅದಾದಮೇಲೆ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಸಿನಿಮಾಗಳಿರಲಿಲ್ಲ. ಯಾವ್ದು ಬರುತ್ತೋ ಸಣ್ಣ ಪುಟ್ಟದೇನೋ ಒಂದು ಕ್ಯಾರೆಕ್ಟರ್ ಇರಬೇಕು ಅಂದ್ಕೊಂಡು ಮಾಡ್ತಿದ್ದೆ. ಆಮೇಲೆ ನನಗೆ ನವಗ್ರಹ ಬರುತ್ತೆ, ದರ್ಶನ್ ಸರ್ ಅವರು ಓನ್ ಪ್ರೊಡಕ್ಷನಲ್ಲಿ, ತೂಗುದೀಪ ಬ್ಯಾನರ್, ಮೀನಮ್ಮ ಪ್ರೊಡ್ಯೂಸರ್, ಅದಕ್ಕೆ ದಿನಕರ್ ಸರ್ ಬಂದು ಡೈರೆಕ್ಟರ್. ಇದು ಆಕ್ಚುಲಿ ಏನು ಅಂದ್ರೆ, ನಾವು 2002ರಿಂದ ಫ್ರೆಂಡ್ಸು, ದರ್ಶನ್ ಸರ್ ಅವರಾಗ್ಲಿ ದಿನಕರ್ ಸರ್ ಅವರಾಗ್ಲಿ. ದಿಲ್ ಅಲ್ಲಿ ಅವರು ನನ್ಗೆ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ. ಸೊ ಅದ್ರ ಬಿಫೋರ್ ಇಂದಾನೆ ಫ್ರೆಂಡ್ಸ್ ನಾವು. ಅಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಡ್ತಾರೆ. ಅಲ್ಲಿ ನಮ್ಮ ಒಂದು ಟೈಗರ್ ಅಂತ ಅಲ್ಲಿಂದನೇ ಸ್ಟಾರ್ಟ್, ನನ್ನ ಬಾಸ್ ಅಂತಾನೆ ಅಲ್ಲಿಂದನೇ ಸ್ಟಾರ್ಟು. ಅವರು ಹೇಳಿರ್ತಾರೆ ಅನ್ಸುತ್ತೆ, ಹುಬ್ಬಳ್ಳಿ ಒಂದು ಫಂಕ್ಷನ್ ಅಲ್ಲಿ ಹೇಳಿರ್ತಾರೆ, ಈಗೆಲ್ಲ ನೀವೆಲ್ಲ ಕರಿತಿರಲ್ಲಪ್ಪ ಬಾಸ್ ಅಂತ, ಬಟ್ ನಾನು ಫಸ್ಟ್ ಬಾಸ್ ಅಂತ ಕರಿತಿದ್ದೆ ನಮ್ಮ ಟೈಗರ್ ಅಂತ ಇರ್ತಾರೆ. ಸೊ ಅಲ್ಲಿಂದ ನಮ್ಮ ಒಂದು ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಗುತ್ತೆ. ಅಲ್ಲಿ
2002 ಎಂಡಲ್ಲಿ ಈ ಥರದೊಂದು ಸಬ್ಜೆಕ್ಟ್ ಮಾಡ್ತಿದ್ದೀವಿ. ನವಗ್ರಹ ಇನ್ನೂ ಟೈಟಲ್ ಕರೆಕ್ಟ್ ಆಗಿರಲಿಲ್ಲ, ಹೇಳಿರಲಿಲ್ಲ. ಎಲ್ಲ ಆ ಟೈಮಲ್ಲಿ ವಿಲನ್ ಮಕ್ಕಳನ್ನೆಲ್ಲ ಹಾಕೊಂಡು ಒಂದು ಸಿನಿಮಾ ಮಾಡೋಣ ಅಂತೇಳಿ. ಸಬ್ಜೆಕ್ಟ್ ಏನು ಅಂದರೆ ಈ ಅಂಬಾರಿ ಕದಿಯೋದು ಅಂತ ಹೇಳ್ಬಿಡ್ತಾರೆ ದಿನಕರು. ನಾನೇ ಸುಮ್ಮನೆ ರೀತಿಯಲ್ಲಿ ಹೌದು ಅವ್ರು ವಿನೋದ್ ಅಂತಾರೆ, ವಿನೋದ್ ಹಂಗೆ ಮಾಡ್ತಿದ್ದೀವಿ ಹಂಗೆ ಹಂಗೆ. ಸರಿ ಯಾರ್ಯಾರೇನು ಅದಲ್ಲ ಹಂಗೆ ತೇಲ್ಕೊಂಡು ಹೋಗ್ಬಿಡುತ್ತೆ. 2006 ಮತ್ತೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ. ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಆ್ಯಕ್ಚುಲಿ ಅದನ್ನು ದಿನಕರ್ ಅವರು ಹೇಳಿರ್ತಾರೆ. ಆ ಕ್ಯಾರೆಕ್ಟರ್ ಬೇರೆ, ಜಗ್ಗು ಕ್ಯಾರೆಕ್ಟರ್ ವಿನೋದ್ಗಿತ್ತು. ಅದಾದ್ಮೇಲೆ ಒಂದಿಷ್ಟು ಅಂದರೆ ಪೊಲೀಸ್ ಕ್ಯಾರೆಕ್ಟರ್ ಡಿ ಬಾಸ್ ಅವ್ರಿಗಿತ್ತು. ಅದಾದ್ಮೇಲೆ ಒಂದಿಷ್ಟು ಕ್ಯಾರೆಕ್ಟರ್ಸ್ ಎಲ್ಲ ಚೇಂಜ್ ಇತ್ತು. ಅದಾದ್ಮೇಲೆ ಎಲ್ಲ ಸೆಟ್ ಆದಮೇಲೆ ಬೇರೆ ಥರದ್ದೇ ಆಯಿತು ಈ ಸಿನಿಮಾ. ಅಲ್ಲಿಂದ ನನಗೊಂದು ಟೋನಿ ಪಾತ್ರ ಒಂದು ಒಳ್ಳೆ ಹೆಸರು ತಂದು ಕೊಡುತ್ತೆ. ಮತ್ತೆ ಒಂದಿಷ್ಟು ಸಾಲು ಹೋರಿ ಅಂತ ಇನ್ನೊಂದು ಸಿನಿಮಾ ಮಾಡಿದ್ದೆ, ಅದು ತುಂಬಾ ಕಮರ್ಷಿಯಲ್ ಹಿಟ್ ಆಗಿತ್ತು ನನಗೆ. ಈಗ ನವಗ್ರಹ ಬಗ್ಗೆ ಮಾತಾಡ್ತಿದ್ವಲ್ಲ ನಮ್ಮ ಆಡಿಯನ್ಸ್ಗೆ, ಅದರಿಂದ ಒಂದು ಡೈಲಾಗ್ ನವಗ್ರಹ ಸಿನಿಮಾದಿಂದ. ಅದು ತುಂಬಾ ಎಲ್ರಿಗೂ ಇಷ್ಟ ಆಗಿರೋ ಡೈಲಾಗ್. ಎಲ್ಲೋದ್ರೂ ನಂಗೆ ಕೇಳ್ತಿರ್ತಾರೆ, ಜಗ್ಗು ಬಸ್ಸು ಬರ್ತಲ್ಪಲ್ಲ. ಅದು ಅದೊಂದು ಡೈಲಾಗ್ ತುಂಬಾ ನನಗೆ, ಅದು ಇವತ್ತಿಗೂ ಅದು. ಮಾದೇವ ರಿಲೀಸ್ ಆಗಿದೆ, ಮಾದೇವ ರಿಲೀಸ್ ಆಗಿ ಓಡ್ತಿದ್ದೆ, ಎಲ್ಲರೂ ಇಷ್ಟಪಡ್ತಿದ್ದಾರೆ. ಆ ಡೈಲಾಗ್ ಹೇಳಿ ನನಗೆ ಅಂತ ಸುಮಾರು ಜನ ನವಗ್ರಹ ಡೈಲಾಗ್ ಹೇಳಿ ಅಂತಾನೆ ಕೇಳ್ತಿರ್ತಾರೆ. ಅದು ತುಂಬಾ ಒಳ್ಳೆ ರೆಕಗ್ನಿಷನ್ ಕೊಟ್ಟಿದ್ದಂತ ಒಂದು ಸಿನಿಮಾ. ಅಲ್ಲಿಂದ ಹೋರಿ ನೆಕ್ಸ್ಟ್ ಒಂದು ಸಿನಿಮಾ ಆಗುತ್ತೆ. ಅದು ನನಗೆ ಕಮರ್ಷಿಯಲ್ ಹಿಟ್ ಆಗುತ್ತೆ ಆ ಸಿನಿಮಾ. ಬಟ್ ಅದಾದ್ಮೇಲೆ ಮತ್ತೆ ಸ್ಲೋ ಡೌನ್ ಆಗ್ತೀನಿ ನಾನು. 2009 ಅಷ್ಟರಲ್ಲಿ ನಮ್ಮ ತಾಯಿ ತೀರೋಗ್ತಾರೆ. ನಾನು ಕಳ್ಕೊಂತೀನಿ ನಮ್ಮ ತಾಯಿನ. ಅಕ್ಟೋಬರ್ 16, 2009 ನಮ್ಮ ತಾಯಿನ ಕಳ್ಕೊತೀನಿ. ಅಲ್ಲಿಂದ ಸಿಕ್ಕಾಪಟ್ಟೆ ಸ್ಲೋ ಡೌನ್ ಆಗ್ಬಿಡ್ತೀನಿ. ನನಗೆ ಆಲ್ಮೋಸ್ಟ್ 1 ವರ್ಷ ಆಗಿತ್ತು ನನಗೆ. ಯಾಕಂದರೆ ನಮ್ಮ ತಾಯಿ ನನಗೆ ತುಂಬ, ನನಗೆ ಅವ್ರ ಮಗು ಅಂದರೆ ಮಕ್ಕಳ ಥರ ಆಗ್ಬಿಡ್ತಾರೆ. ಒಂದು ಏಜ್ ಆಗ್ತಾ ವಯಸ್ಸಾಗ್ತಾ ಅವರು ಮಗು ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲ ಟ್ಯಾಂಟ್ರಮ್ಸ್ ಇರುತ್ತೆ. ಯಾವ ಚಿಕ್ಕ ಮಕ್ಕಳು ಕೋಪ ಬರೋದು, ಸಡನ್ನಾಗಿ ಕೋಪ ಬಂದ್ಬಿಡೋದು, ಬೇಡ ಅನ್ನೋದು, ಹಠ ಜಾಸ್ತಿ ಆಗುತ್ತೆ. ಸೊ ಅದು ನಾವು ಅರ್ಥ ಮಾಡಿಕೊಂಡು, ಪಾಪ ಅವರು ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ರು. ಸಿಕ್ಕಾಪಟ್ಟೆ ಅವ್ರದ್ದು ಒಂದು ಟ್ರಾಮಾ ಅಂತ ಏನು ಕರಿತೀವಲ್ಲ, ಅದು ತುಂಬ ಕಷ್ಟಪಟ್ಟಿದ್ರು. ಸೊ ಅದಕ್ಕೆ ನಾನೇನು ಮಾಡಿದ್ದೆ ಅಂದರೆ ತುಂಬಾ ಕೇರ್ ತಗೊಂಡು, ಅವ್ರು ಏನೇ ತಪ್ಪು ಮಾಡಲಿ ಅಥವಾ ಏನೇ ನನಗೆ ಬೈದ್ರು ಅಥವಾ ನಾನು ಅವ್ರ ಹತ್ರ ಮಾತಾಡೋದು ಎಲ್ಲನೂ ಅವ್ರನ್ನ ತುಂಬ ಮುದ್ದು ಮಾಡ್ಕೊತಿದ್ನಲ್ಲ. ಸಡನ್ನಾಗಿ ಅವರು ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು, ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಯ್ತಲ್ಲ, ಬಿಟ್ಟು ಹೋದ್ರು. ಅಲ್ಲಿಂದ ನನಗೆ ಆಲ್ಮೋಸ್ಟ್ 1 ವರ್ಷ ಆಯಿತು ನನಗೆ ಆಗಲಿಲ್ಲ. ಡೈಲಿ 1 ವರ್ಷ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಇದ್ರೆ ಸ್ಮಶಾನಕ್ಕೆ ಹೋಗಿ 1 ವರ್ಷ ಕಂಟಿನ್ಯೂಸ್, ಒಂದಿನ ಬಿಡ್ತಾ ಇರಲಿಲ್ಲ. ಅವ್ರು ಕಾಫಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋರು. ಅವ್ರು ಕಾಫಿ ತುಂಬಾ ಇಷ್ಟ. ಆಮೇಲೆ ಇಡ್ಲಿ ತಿನ್ನೋರು. ಡೈಲಿ ಸ್ಮಶಾನಕ್ಕೆ ಹೋಗ್ತಿದ್ರ? ಡೈಲಿ 1 ವರ್ಷ ಕಂಟಿನ್ಯೂಸ್ ಹೋಗಿದ್ದೆ. ಡೈಲಿ ಬೆಳಗ್ಗೆ ಹೋಗಿ ಕೂತ್ಕೊಂಡ್ಬಿಡೋನು. ಎಲ್ಲೋ ಒಂದು ಕಡೆ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಕಾಫಿ ತಗೊಂಡು ಹೋಗಿರೋ ಕಾಫಿ ಅಲ್ಲಿ ಚೆಲ್ಲಿ ಹೂವು ಇಟ್ಬಿಟ್ಟು ಮಾತಾಡ್ಸ್ಕೊಂಬರೋಣ. ನನಗೆ ಸಡನ್ನಾಗಿ ಹೋಗ್ಬಿಟ್ರಲ್ಲ, ನನಗೆ ತಡ್ಕೊಳಕ್ಕಾಗಲಿಲ್ಲ. ಅದೊಂದು ಟೈಮ್ ತಗೊಂತು. ಬಟ್ ಅದು ಪಾಪ ಆ ಜೀವ ಅದನ್ನು ತುಂಬ ಕಷ್ಟಪಟ್ರಲ್ಲ ಲೈಫಲ್ಲಿ. ಅದು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿದ್ದು. ಅದು ಅವರೇನೋ ಹೊಟ್ಟೋದ್ರು, ಬಟ್ ನನಗೆ ಅದು ಐ ಕುಡಂಟ್ ಟೇಕ್ ಇಟ್. ಇವತ್ತಿಗೂ ನನಗೆ ಆಗಲ್ಲ. ಅಲ್ಲಿಂದ ತುಂಬ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತೀನಿ. ಟೈಮಲ್ಲಿ ನಿಶಾ ಪರಿಚಯ ಇದ್ರು ನನಗೆ. ಬಟ್ ನಾನು ಮದುವೆನೂ ಬೇಡ, ಈ ಸದ್ಯಕ್ಕೆ ಬೇಡ ಅಂತ. ಸಿನಿಮಾ ಇಲ್ಲ, ದುಡ್ಡು ಇಲ್ಲ, ಇನ್ನೇನು ಮಾಡೋದು, ನನ್ನ ಮದುವೆ ಮಾಡ್ಕೊಂಡು ಸುಮ್ಮನೆ ಇರು. ಸರಿ, ಬೇರೆ ನನ್ನ ಫ್ರೆಂಡ್ಸು ಎಲ್ಲೋ ಇದ್ರು ಫಾರಿನ್ನಲ್ಲಿ, ಅಲ್ಲಿ ಎಲ್ಲ ಇರೋ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೆ. ನನ್ನ ಸರ್ಟಿಫಿಕೇಟ್ ಎಲ್ಲ ಕಳಿಸ್ಬಿಟ್ಟಿದ್ದೆ. ಇದು ಯಾರಿಗೂ ಹೇಳಿಲ್ಲ, ಇನ್ನೂ ಇದೇ ಫಸ್ಟ್ ಟೈಮ್ ಹೇಳ್ತಿರೋದು ನಿಮಗೆ. ಅಲ್ಲಿ ನನ್ನ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಕಳಿಸ್ಬಿಡ್ತೀನಿ.
ಜೆರಾಕ್ಸ್ ಎಲ್ಲ ಕೊಟ್ಬಿಟ್ಟು ಅಪ್ಲೈ ಮಾಡ್ಬಿಡು ಎಲೆಕ್ಟ್ರಾನಿಕ್ಸು ಯಾವುದೋ ಒಂದು ಕೆಲ್ಸಕ್ಕೆ ಬಂದು ಜಾಯ್ನ್ ಆಗ್ಬಿಡ್ತೀನಿ ಅಂತ. ಆಗಲ್ಲ ಅಂತ ನಮ್ಮ ತಾಯಿ ಇದ್ದಾಗ್ಲೂ ನಮ್ಮ ಅಕ್ಕಂದಿರು ಯಾವಾಗಲೂ ಹೇಳೋರು, ಬೇಡ ಬಿಟ್ಬಿಡುದು, ಯಾಕೋ ನಿನ್ಗೆ ವರ್ಕೌಟ್ ಆಗಲ್ಲ ಬಿಡು, ನಿಮಗೆ ಬೇರೆ ಏನಾದರೂ ಬಿಸ್ನೆಸ್. ನನ್ಗೆ ಇದನ್ನ ಬಿಟ್ಟು ಏನೂ ಗೊತ್ತಿಲ್ಲ, ಒಂದು ಎಲೆಕ್ಟ್ರಾನಿಕ್ಸ್ ಗೊತ್ತು ಅಷ್ಟೇ. ಅಂದರೆ ಅಫ್ಕೋರ್ಸ್ ನಾನು ಕಲ್ತ್ಕೊಂಡು ಯಾವುದೇ ಕೆಲಸ ಆದರೂ ಹೇಳ್ಕೊಟ್ರೆ ನಾನು ಕಲ್ತ್ಕೊತೀನಿ, ಇಮಿಡಿಯೇಟ್ ಕಲ್ತ್ಕೊತೀನಿ, ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ನಟನಾಗಿ ಗುರುತಿಸ್ಕೊಂಡ್ಮೇಲೆ ಮತ್ತೆ ನಾನು ತಿರ್ಗಾ ಮತ್ತೆ ಏನು ಕೆಲಸ ಮಾಡಲಿ, ಆಮೇಲೆ ನನ್ನ ವಿನೋದ್ ಆಗಿದ್ರೆ ಎಲ್ಲಿ ಬೇಕಾದ್ರೆ ಹೋಗಿ ಕೆಲಸ ಮಾಡ್ಬಿಡ್ತಾ ಇದ್ದೆ ನಾನು. ಪ್ರಭಾಕರ್ ಅನ್ನೋ ಹೆಸರಿದೆ ಗೊತ್ತಾ ಹಿಂದೆ, ಅದು ಆಲ್ರೆಡಿ ಇಂಡಸ್ಟ್ರಿಗೆ ಬಂದು ನನ್ಗೇನೋ ಮಾಡ್ತೀನಿ ಅಂತ ಬಂದವನು ಒಂದಿಷ್ಟು ಹಾಳಾಗೋಯ್ತು ಅವ್ರ ಹೆಸರು ನನ್ನಿಂದ. ಮತ್ತೆ ಅಯ್ಯೋ ಏನ್ ಮಾಡೋದು, ಮತ್ತೆ ನಾನು ಎಲ್ಲೋ ಹೋಗಿ ಕೆಲಸ ಕೇಳೋದು, ಎಲ್ಲೋ ಬೆಂಗಳೂರಲ್ಲಿ ಕೆಲಸ ಮಾಡೋದು. ಏನು ರೀ ಅವ್ರ ತಂದೆ ಅಷ್ಟು ಚೆನ್ನಾಗಿ ಹೆಸರು ಮಾಡಿದ್ರು, ದುಡ್ಡು ಮಾಡಿದ್ರೆಲ್ಲ ನೋಡ್ರಿ ಅವ್ರ ಸೊ ಅದೆಲ್ಲ ಏನ್ ಮಾಡ್ಲಿ ಅದು ಆರ್ಟಿಸ್ಟ್ ಎಲ್ಲ ತಂದೆ ದೊಡ್ಡ ಹೆಸರು ಮಾಡಿದ್ರೆ ಮಕ್ಕಳಿಗೆ ಅದು ಒಂಥರ ತುಂಬಾ ಕಷ್ಟ ಆಗತ್ತೆ. ಆ ಹೆಸರನ್ನ ಬ್ರೇಕ್ ಮಾಡಿ ಅದಕ್ಕಿಂತ ಹೊರಗಡೆ ಬರೋದಿದೆ ಗೊತ್ತಾ, ತುಂಬಾ ಕಷ್ಟ ಇದೆ. ಸೊ ಅಲ್ಲಿ ಕಳಿಸ್ಬಿಟ್ಟಿರ್ತೀನಿ, ಸರ್ಟಿಫಿಕೇಟ್ ಅದು ಇದೆಲ್ಲ ಕಳಿಸ್ಬಿಟ್ಟಿರ್ತೀನಿ. ನಮ್ಮ ತಾಯಿ ಬೇರೆ ತೀರೋ ಹೋಗ್ತಾರಲ್ಲ, ತುಂಬಾ ಸ್ಲೋ ಡೌನ್ ಆಗ್ಬಿಡ್ತೀನಿ. ಆಮೇಲೆ ಮರಿ ಟೈಗರ್ ಸಿನಿಮಾ ಮಾಡಿರ್ತೀನಿ. ಆಮೇಲೆ ಯಾವುದೋ ಸಿನಿಮಾಗಳಿರಲ್ಲ, ಒಂದು ಆಫರ್ ಬರುತ್ತೆ ಬೆಳ್ಳಿಯಲ್ಲಿ ಶಿವಣ್ಣ ಅವ್ರ ಜೊತೆ, ನಮ್ಮ ಡಾಕ್ಟರ್ ಶಿವಣ್ಣ ಅವ್ರ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಹೇಳಿ ಕರ್ಸ್ಕೊಂತಾರೆ. ಬಟ್ ಸಬ್ಜೆಕ್ಟ್ ಹೇಳಿದ್ದೇನು ಅಂದರೆ, ನೀವು ಕ್ಲೋಸ್ ಫ್ರೆಂಡ್ಸ್, ನೀವು ಒಂದು ರೈಟ್ ಹ್ಯಾಂಡ್ ಥರ ಇರ್ತೀರ, ನಿಮ್ಮ ಕೆಳಗೆ ಇನ್ನೂ ಇರ್ತಾರೆ ಫ್ರೆಂಡ್ಸ್, ಇನ್ನೊಂದು 3 ಜನ ಇರ್ತಾರೆ ಅಂತ. ಆಮೇಲೆ ಅಲ್ಲಿ ಹೋದ್ಮೇಲೆ ಎಲ್ಲ ಚೇಂಜ್ ಆಯಿತು. ಆಮೇಲೆ ಗೊತ್ತಾಗಿದ್ದು ನನಗೆ ಒಂದಿಷ್ಟು, ಅಂದರೆ 4 ಜನನು ಫ್ರೆಂಡ್ಸು. ಸರಿ ಕೆಲಸ ಇಲ್ಲ, ಇನ್ನೇನು ಮಾಡೋದು, ಆಯಿತು ಸರಿ ಕೆಲಸ ಮಾಡ್ತೀನಿ. ಬಟ್ ಶಿವಣ್ಣ ಅವ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಶಿವಣ್ಣ ಅವರು ಆಗಲಿ, ಗೀತಕ್ಕ ಅವರಾಗಲಿ, ಅವರು ತುಂಬ ಸಿನಿಮಾ ಮಾಡೋ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವ್ರ ಮನೆಗೆ ಊಟಕ್ಕೆಲ್ಲ ಕರೆಸಿದ್ರು. ಆಮೇಲೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಚೆನ್ನಾಗಿ ಕೇರ್ ಮಾಡಿ, ಎಷ್ಟೊಂದ್ಸಲ ಅವರು ಕ್ಯಾರವನ್ ಕರೆದು ಎಲ್ಲರೂ ಇಲ್ಲೇ ಊಟ ಮಾಡಿ ಅಂತ, ಅವ್ರ ಮನೆಯಿಂದ ಊಟ ಬರೋದನ್ನೆಲ್ಲ ಕ್ಯಾರವನ್ ಊಟ ಮಾಡಿಸೋದು, ಇದೆಲ್ಲ ಮಾಡ್ತಿದ್ರು. ಸೊ ಅಲ್ಲಿ ಶಿವಣ್ಣ ಅವರು ನನಗೆ ತುಂಬ ಕೇರ್ ಮಾಡ್ತಾರೆ. ಬೆಳ್ಳಿ ಮಾಡ್ತೀನಿ. ಬೆಳ್ಳಿ ಆದಮೇಲೆ ಆ ಬೆಳ್ಳಿಯಲ್ಲಿ ಬರೋ ಏನು ಒಂದು ಸ್ವಲ್ಪ ಏನು ರೆಮ್ಯುನರೇಷನ್ ಇತ್ತು ಅವಾಗೆಲ್ಲ ತುಂಬಾನೇ ಕಮ್ಮಿ ಅಂದ್ರೆ, ಅದಕ್ಕಿಂತ ಈಗ ತುಂಬ ಜಾಸ್ತಿ ಅಂತ. ಎಷ್ಟು ಅಂತ ಕೇಳ್ಬೋದಾ ಸರ್ ಅವಾಗ? ಕಮ್ಮಿ, ಅದು ಒಂಥರ ಬೇಡ. ನಾರ್ಮಲ್ ಇವತ್ತೆಲ್ಲ ಎಷ್ಟೊಂದು ಜನ ಇವತ್ತು ಅಡ್ವಾನ್ಸ್ ಅಂತ ಏನು ಹೇಳ್ತೀವಲ್ವಾ, ಒಂದಿಷ್ಟು ಸರಿ ಒಂದು ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಬಿಟ್ಟು ಹೋಗ್ಬೋದು. ಆಲ್ಮೋಸ್ಟ್ ಆ ರೇಂಜಲ್ಲಿ ಇತ್ತು ನಂದು ರೆಮ್ಯುನರೇಷನ್ ಎಲ್ಲ. ಸರಿ, ಅದ್ರಲ್ಲಿ ಬಂದಿದ್ದಂಥ ದುಡ್ಡನ್ನ ಆ ಟೈಮಲ್ಲಿ ಮತ್ತೆ ನಾನು ನಮ್ಮ ತಾಯಿ ಹೋಗಿರೋ ಒಂದು ಇದರಲ್ಲಿ ಮತ್ತೆ ನಿಶಾ ನಾನು ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಫೈನಲ್ಲಿ ಸರಿ ಆಯ್ತು, ಮದುವೆ ಮಾಡ್ಕೊಂಬಿಡೋಣ ಬಿಟ್ಟು ಹೀರೋ ಬಂದು ಏನು ಬೆಳ್ಳಿ ಆ ಟೈಮಲ್ಲಿ ಬಂದಿದ್ದು ದುಡ್ಡೆಲ್ಲ ತಗೊಂಡು ಮದುವೆ ಮಾಡ್ಕೊತೀವಿ. ಮದುವೆ ಮಾಡ್ಕೊಂಡು ಏನು ಫಿಯೆಸ್ಟಾ ನಿಂತಿದೆ ಗೊತ್ತಾ, ಅದು ನಮ್ಮ ತಾಯಿ ಹೆಸರಲ್ಲಿ ಇದ್ದಿದ್ದು. ಆ ಫಿಯೆಸ್ಟಾ ಕಾರಲ್ಲಿ ನಮ್ಮ ತಾಯಿ ಪ್ರಾಣ ಕಳ್ಕೊಂಡಿದ್ದು. ಅವ್ರ ಚಪ್ಪಲಿ ಇನ್ನೂ ಆ ಕಾರ್ ಸೀಟ್ ಕೆಳಗಡೆನೆ ಇದೆ, ಹಂಗೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಕಾರ್ ಕೊಡಲ್ಲ ಅಂತೇಳಿ ಆ ಗಾಡಿನ ಅದರಲ್ಲೇ ನಿಶನ್ ಕರ್ಕೊಂಬರ್ತೀನಿ ಮದುವೆ ಎಲ್ಲ ಆದ್ಮೇಲೆ. ಆ ಟೈಮಲ್ಲೂ ತುಂಬ ಇದೆ, ಅದು ಇನ್ನೊಂದು ಸ್ಟೋರಿ ಹೇಳ್ತೀನಿ. ಅವ್ರು ಬರ್ತಾರೆ ಲೈಫಿಗೆ ಬಂದಾಗ ಅದೊಂಥರ ಅದೃಷ್ಟ ದೇವತೆ ಅಂತ, ಏನು ಲಕ್ಷ್ಮಿ ಅನ್ನೋದು ಇದೆ ಗೊತ್ತಾ, ಅದೃಷ್ಟ ದೇವತೆನೆ ಅಂತ ಹೇಳಬೇಕು. ಅಲ್ಲಿ ಕಡೆ ಹೇಳಿದಿರ ಕೂಡ, ನಿಶಾ ಅವ್ರು ಬಂದಾಗ ನನ್ನ ಲೈಫ್ಗೆ ಅದೃಷ್ಟ ಬಂದಂಗೆ ಬಂದ್ರು ಅಂತ. ಹೌದು ಪಾಪ, ನಮ್ಮ ತಾಯಿ ಇದ್ದಾಗ ಎಷ್ಟೊಂದ್ಸಲ ಹೇಳೋರು ಗೊತ್ತಾ, ನನಗೆ ಆಶೀರ್ವಾದ ಮಾಡ್ತಿರೋರು. ಹಾಸ್ಪಿಟಲ್ ಇದ್ದಾಗ ಅವ್ರನ್ನ ನಾನು ಕೇರ್ ತಗೊಳ್ಳೋದು, ಹಾಸ್ಪಿಟಲ್ ನಾನೇ ಮಲ್ಕೊಂಡೆಲ್ಲ ಅವ್ರನ್ನ ಯಾವಾಗಲೂ ಅಷ್ಟು ನಾನು ಮಗು ಥರ ನೋಡ್ಕೊತಿದ್ದಲ್ಲ, ಅವ್ರು ಆಶೀರ್ವಾದ ಮಾಡ್ತಾನೆ ಇರೋರು. ನಂತರ ಒಬ್ಳು ನಿನ್ನ ನೋಡ್ಕೊಳ್ಳೋರು ಬರಬೇಕು, ನಾನು ಹೋಗ್ಬಿಟ್ರೆ ನಿನ್ಗೆ ಏನು ಮಾಡ್ತೀಯ. ಅವರು ಎಷ್ಟೊಂದ್ಸಲ ಕೇಳಿದ್ರು ಮದುವೆ ಮಾಡ್ಕೋ ಏನೋ, ನನ್ಗೆ ಅದು ಇಲ್ಲ, ನಾನು ಏನು ಮಾಡಲಿ, ಕೆಲಸ ಇಲ್ಲ, ಏನಿಲ್ಲ, ನನಗೇನೋ ಒಂದು ಬಂದೆ, ಅದೂ ಆಗಲಿಲ್ಲ, ಫೇಲಿಯರ್ ಆಗೋದೆ, ಇನ್ನೇನು ಮಾಡಲಿ. ಸರಿ, ಅಲ್ಲಿಂದ ಆಶೀರ್ವಾದ ಮಾಡ್ತಾ 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 ಆಶೀರ್ವಾದ ನನಗೆ
ಒಲ್ದು ಬಿಡುತ್ತೆ. ನಿಶಾ ಬರ್ತಾರೆ ಲೈಫಲ್ಲಿ ಸೇಮ್ ನಮ್ಮ ತಾಯಿ ಹೆಂಗ್ ನೋಡ್ಕೊಂತಿದ್ರು ಅದೇ ತರ ಆ ತಾಯಿ ರೂಪನೇ ಆ ಹುಡುಗಿನ. ಅವರು ಬರ್ತಾರೆ, ಅಷ್ಟು ಪ್ರತಿಯೊಂದು ನನಗೆಲ್ಲ ಹೇಳಿ ಎಲ್ಲಾನು ನೋಡ್ಕೊಂಡು ನನಗೆ ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ಜೊತೆಲಿ ಇದ್ಕೊಂಡು, ಆಮೇಲೆ ಆ ಟೈಮಲ್ಲಿ ನಾನು ಹೇಳ್ತೀನಲ್ವಾ, ಮಾನಿಟರಿ ತುಂಬಾ ಝೀರೋ ನಾವಿಬ್ರು. ಏನು ಹೊಸಕರಳ್ಳಿ ಮನೆ, ತಂದೆ ಇದ್ದಿದ್ ಮನೆ, AC ಕೆಟ್ಟೋಗುತ್ತೆ ಅಲ್ಲಿ ಮೇಲೆ, ಹಳೆ AC ಇಲಿಲ್ಲ ಕಚ್ಚಿ ಅದು ಏನೋ ಕೆಟ್ಟೋಗಿರುತ್ತೆ. ಒಂದು ಸಮ್ಮರ್ ಟೈಮಲ್ಲಿ ಅಲ್ಲಿ ಮೇಲ್ಗಡೆ ಹೆವಿ ಶೆಕೆ ಆಗೋದು ಮಲಗ್ಬೇಕಾರೆ. ಕರೆಂಟ್ ಏನಾದ್ರು ಹೋಯ್ತು ಅಂದ್ರೆ UPS ಇಲ್ಲ ಬೇರೆ. ಈ ಶೂಟಿಂಗ್ ಫ್ಯಾನ್ ಬರುತ್ತೆ ಗೊತ್ತಾ, ಚಿಕ್ಕದು ಚಿಕ್ಕದೊಂದು. ನನಗೆ ಶೆಕೆ ತಡೆಯಕ್ಕಾಗಲ್ಲ ಅಂತೇಳಿ ಆ ಚಿಕ್ಕ ಫ್ಯಾನ್ ಇಟ್ಕೊಂಡು ಕೂತಿರೋರು, ಹಿಂಗೆ ಅನ್ಕೊಂಡು ನಿದ್ದೆ ಮಾಡ್ತೀನಿ, ನಿದ್ದೆ ಮಾಡ್ತಾನೆ ಪಾಪ, ನಂಗೆ ಆಗ್ತಿಲ್ಲ, ಶೆಕೆ ಆಗ್ತಿದೆ ಅಂತೇಳಿ. ಅದು ಒಂಥರ, ಅದು ಆ ಲೈಫ್ ನಾವು ಸ್ಟಾರ್ಟ್ ಮಾಡಿದ್ದೆ ಬೇರೆ ಥರ. ಅದು ತುಂಬಾನೇ ಅದನ್ನು ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಆ ಹುಡುಗಿ ಪಾಪ. ಈಗಲೂ ಹೇಳ್ತಿದ್ದೀನಲ್ವಾ, ಶಾಪಿಂಗ್ ಏನಾದರೂ ಹೋದ್ರೆ ಯಾವುದೋ ಒಂದು ಒಳ್ಳೆ ಡ್ರೆಸ್ ಇದೆ ಅಂದರೆ, ಆ ಡ್ರೆಸ್ ಏನಾದರೂ ಒಂದು 10,000 ರೂಪಾಯಿ ಏನೋ ಇತ್ತು ಅಂದರೆ ನೋಡ್ತಾರೆ, ನಾನಿದು 10,000 ರೂಪಾಯಿ ಇದು ಒಂದು ಡ್ರೆಸ್ ಹಾಕೊಳ್ಳೋ ಬದಲು 3,000 ರೂಪಾಯಿನ ಅದು ಕಮ್ಮಿಯಲ್ಲಿ ಇರಲಿ ಸಾಕು ನನಗೆ, ಇದರಲ್ಲಿ ಒಂದು 2 ಡ್ರೆಸ್ ತಗೊಂಡ್ರೆ ನನ್ನ ಗಂಡನಿಗೆ ಒಂದೇ T-shirt ತಗೋಬೋದಲ್ವಾ. ಅವ್ನು ಆಚೆ ಓಡಾಡ್ತಾನೆ ತುಂಬ, ಅವ್ನು ಚೇಂಜ್ ಮಾಡಬೇಕು, ಡ್ರೆಸ್ ಚೇಂಜ್ ಮಾಡಬೇಕು, ಒಂದೇ ಕಾಸ್ಟ್ಯೂಮಲ್ಲಿ ಇರೋದು. ಈಗಲೂ ಹಂಗೇನೆ ಹೋದ್ರೆ ಅವ್ರು ಕಮ್ಮಿ ತಗೊಂಡಿರ್ತಾರೆ, ನನಗೆಲ್ಲ ಬೆಸ್ಟ್. ಅವ್ರದ್ದು ಇನ್ನೊಂದು ಹ್ಯಾಬಿಟ್ ಇದೆ, ಏನೇ ತಗೊಂಡ್ರು ಅಥವಾ ಏನೇ ಆದರೂ ಒಳ್ಳೇದೆಲ್ಲ ನನ್ನ ಗಂಡನ್ ಕೊಡ್ಬೇಕು ನಾನು ಅನ್ನೋದು. ಅದು ಅವ್ರಿಗೆ ಅದು ಅವತ್ತಿಂದನೇ ಅದು ಏನೋ, ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರು ಅನ್ಕೊಳ್ಳಿ, ಬೆಸ್ಟ್ ಯಾವುದೋ ಒಂದು ಸೋಪ್ ಇದೆ, ಈ ಸರಿ ಇದು ನನಗಿರ್ಲಿ, ಇದು ನಿನಗೆ ಇದು ಬೆಸ್ಟ್, ಇದು ಚೆನ್ನಾಗಿದೆ. ಏನೋ ಮುರಿದೋಗಿದೆ ಅಂದರೆ ಓಕೆ, ಅದು ಇದು ನಾನು ಇಟ್ಕೊತೀನಿ, ಇದು ನೀವು ಇಟ್ಕೊಳ್ಳಿ, ಕರೆಕ್ಟ್ ಆಗಿದೆ. ಈಗಲೂ ಮಾಡ್ತಾರೆ ಅದನ್ನು. 10 ವರ್ಷ ಆಗಿದೆ, ಬಟ್ ಆ ಹುಡುಗಿ ಹಂಗೇನೆ ಒಂಥರ. ಈಗ ನನ್ನ ಮೈಂಡಲ್ಲಿ ಏನೋ ಇರುತ್ತೆ ಅನ್ಕೊಳ್ಳಿ, ಈಗ ಅದ್ರ ದೇವ್ರಿಗೆ ಒಂಚೂರು ಏನೋ ಹೆಲ್ಪ್ ಮಾಡ್ತೀನಿ, ಅದಕ್ಕೆ ಅಂತ ತುಂಬ ಅಂತಲ್ಲ, ಯಾರಿಗೋ ಸಪೋರ್ಟ್ ಮಾಡ್ತೀನಿ, ಏನೋ ಒಂದು ಬಂತು ನನ್ನ ಮೈಂಡಲ್ಲಿ, ಏನೋ ಒಂದು ಸರಿಯಪ್ಪ, ಏನೋ ಅವ್ರು ಏನೋ ಕೇಳ್ತಿದ್ದಾರೆ, ಸಪೋರ್ಟ್ ಮಾಡೋಣ, ಒಂದು ಅಮೌಂಟ್ ಏನೋ ಕೇಳ್ತಿದ್ದಾರೆ, ಒಂದು 5-10 ಸಾವಿರ ಏನೋ ಕೇಳ್ತಿರ್ಬೋದು, ಏನೋ ಕಷ್ಟ ಹೇಳ್ಕೊತಿದ್ರೆ ಹೆಲ್ಪ್ ಮಾಡೋಣ ಅಂತ ಹೋಗಿರ್ತೀನಿ. ಹೆಲ್ಪ್ ಮಾಡೋಣ ಅಂತ ಹೋದ್ರೆ ನನ್ನ ಮೈಂಡಲ್ಲಿ 10,000 ಇದ್ರೆ ಅವ್ರ ಮೈಂಡಲ್ಲಿ 15,000 ಓಡ್ತಿರುತ್ತೆ. ಅಲ್ಲ ಸರಿ ಆಯ್ತು ಪಾಪ, ಸರಿ ಅಮ್ಮನೆ ಅಂದರೆ ಇದು ಅಂತ, ನಾನು 10,000 ಅಂದರೆ ಇಲ್ಲ 15 ಸರಿ ಕೊಡು ಓಕೆ ಆಯ್ತು. ಅವ್ರು ಹಂಗೇನೆ. ಆಮೇಲೆ ಬಟ್ಟೆ ತಗೊಳಕ್ ಹೋಗಿರ್ತಾರಲ್ಲ, ಎಷ್ಟೊಂದ್ ಸಲ ಹೋಗಿರ್ತಾರಲ್ಲ, ಅಂಗಡಿಗೆ ಹೋಗಿರ್ತಾರೆ, ಅಲ್ಲಿ ಯಾರಾದ್ರೂ ಇದೆಷ್ಟು ಇದು ಬಟ್ಟೆ ಅನ್ಕೊಂಡು ಸ್ವಲ್ಪ ವಯಸ್ಸಾದವರು ಯಾರು, ಆ ತಂದೆ ಸ್ಥಾನದಲ್ಲಿರೋರು, ತಾಯಿ ಸ್ಥಾನದಲ್ಲಿರೋರು, ಯಾರಾದ್ರೂ ಆ ಏಜ್ ಅಲ್ಲಿರೋರು ಬಂದು ಯಾರೋ ಬಟ್ಟೆ ನೋಡಿದ್ರು, ಇದು ತುಂಬಾ ಜಾಸ್ತಿ ಅನ್ಕೊಂಡು ಏನೋ ಆಗ್ತಿಲ್ಲ ಅಂದ್ರೆ ಬನ್ನಿ ಇಲ್ಲಿ ಅಂತೇಳಿ, ನಿಮ್ ಬಟ್ಟೆ ಇದು ಏನು ಇದು ಇಷ್ಟಪಟ್ರ ಅನ್ಕೊಂಡು ಕೊಡ್ಸ್ಬಿಟ್ಟು ಬಂದ್ಬಿಡೋರು. ಅದು ಒಂಥರ, ಅದು ನಂಗೆ ಆ ಕ್ಯಾರೆಕ್ಟರ್ ಹೇಳ್ತೀನಲ್ಲ, ವಂಡರ್ಫುಲ್. ಒಂಥರ ಯಾರಿಗೂನು ನನ್ಗೇನಾದ್ರೂ ಕೋಪ ಬಂದು ನಾನು ಯಾರಿಗೋ ಬೈತಿದ್ದೀನಿ ಅಥವಾ ಯಾಕೆ ಬಿಡಿ ಆಯ್ತು, ಆಮೇಲೆ ಯಾರೋ ಬೈದ್ರು ಅವ್ರಿಗೂ ಬೈದ್ರು ಅಂದ್ರೂ ಮರ್ತು ಬಿಡ್ತಾರೆ ಬೇಗ. ಅದು ಯಾವ್ದು ಮನ್ಸಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಲ್ಲ, ಗ್ರಡ್ಜೆ ಇಟ್ಕೊಳಲ್ಲ ಅವ್ರು, ಮರ್ತೇ ಹೋಗಿರ್ತಾರೆ. ಹೌದಾ, ಅವ್ರು ಬೈದ್ರ ನನ್ನ, ಹೌದಾ, ಒಂಥರ ಹ್ಯಾಪಿ ಆಗಿರ್ಬೇಕು, ಅವ್ರ ಜೊತೆಲಿರೋರು ಎಲ್ಲರೂ ಖುಷಿಯಾಗಿರ್ಬೇಕು. ಆಮೇಲೆ ಫಸ್ಟ್ ಎಲ್ರಿಗೂ ಊಟ ಬಡಿಸ್ಬೇಕು. ನಾನು ನೋಡಿದ್ದೀನಿ ಮಾಡಿದಾರೆ ಹಂಗೆ. ಫಸ್ಟ್ ಹುಡುಗರನ್ನ ಕೇಳ್ತಾರೆ ಊಟ ಆಯ್ತಾ ನಾನು ನೋಡಿದ್ದೀನಿ. ಆಮೇಲೆ ಅವ್ರು ಮಾಡ್ತಾರೆ. ಆಮೇಲೆ ಹೋಗೋ ಬರ ಕರಿಯಲ್ಲ. ಹೌದು, ಯಾರನ್ನೂ ಹೋಗೋ ಬರಲ್ಲ. ಊಟ ಆಯ್ತಪ್ಪ, ನಿಂಗೆ ಊಟ ಆಯ್ತಪ್ಪ, ಹಂಗೆ ನಿಂದ ಆಯ್ತಪ್ಪ. ಅದು ನಿಮ್ಮನ್ನು ಅಷ್ಟೇ ಏನಂತ ಕರೀತಾರೆ ಮೇಡಮ್? ಅಮ್ಮನೆ. ನೀವು ಹಂಗೆ ಕರೀತೀರಾ? ಅಮ್ಮನೆ ಅಂತ. ಸರಿ, ಅವರು ಅಲ್ಲಿಂದ ಬರ್ತಾರಲ್ಲ, ಸರಿ ಅಲ್ಲಿ ಏನಾಗುತ್ತೆ, ಆ ಲೈಫ್ ಒಂಚೂರು ಚೇಂಜ್ ಮಾಡ್ತಾರೆ. ಅದೃಷ್ಟ ಲಕ್ಷ್ಮಿ ನನಗೆ ಒಂದೊಂದಾಗಿ ಆ್ಯಂಡ್ ಮೋರ್ ಓವರ್ ನನ್ನನ್ನು ಕರೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ, ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ಮಾತಾಡ್ತಿಲ್ಲ, ನೀನು ಸಪ್ರೇಟ್ ಆಗಬೇಡ, ಎಲ್ಲೋ ನೀನು ಏನು ಮಾಡ್ತಿದ್ದೆ ಅಂದರೆ ಕೆಲಸ ಇಲ್ಲ,
ಅಂದಾಗ ನಾನು ಎಲ್ಲಿ ಹೋಗ್ಲಿ, ಹ್ಮ್. ಎಲ್ಲೋ ಹೋದ್ರೆ ಏನು ಯಾವ ಸಿನಿಮಾ ಮಾಡ್ತಿದ್ಯಾ, ಏನು ಕೆಲಸ ಮಾಡ್ತಿದ್ಯಾ, ಯಾವ್ದು ಮಾಡ್ತಿದ್ಯಾ, ಯಾವುದೂ ಇಲ್ಲ ಅಂತ ಹಿಂಗೆ ಹೇಳಿ ನಾನು ಹೋಗ್ತಿರಲಿಲ್ಲ, ಮರೆಯಾಗ್ಬಿಡ್ತಾ ಇದೆ. ಈಗ ಸ್ಟೂಡೆಂಟ್ಸ್ಗೆ ಹೆಂಗೆ ಎಕ್ಸಾಮ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಕೇಳಿದಾಗ ಹಾ. ನಿಮ್ಗೆ ಹಂಗೆ ನೆಕ್ಸ್ಟ್ ಫಿಲಮ್ ಯಾವ್ದು, ಯಾವ ಫಿಲಮ್ ಮಾಡ್ತಿದ್ದೀರಾ ಅಂತ ಯಾವ್ದು ಕೇಳ್ತಾರೆ. ಮಾಡ್ತಿದ್ದೀರಾ, ಆಮೇಲೆ ಎಲ್ಲರೂ ಅಡ್ವೈಸ್ ಎಲ್ಲ ಮಾಡಿದಾಗ ನಾನು ತುಂಬ ಬೇಜಾರಾಗೋದು. ಹ್ಮ್. ಏನಪ್ಪ ಇದು ಸರಿ. ಆದಮೇಲೆ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ಇವರೆಲ್ಲ ಕರೆಕ್ಟ್ ಮಾಡಿ ಒಂದೊಂದಾಗ ಕರೆಕ್ಟ್ ಮಾಡಿ ಅವ್ರು ಒಂದಿಷ್ಟೆಲ್ಲ ಕರೆಕ್ಷನ್ ಮಾಡಿ ನನ್ನ ಒಂದಿಷ್ಟು ತಿದ್ದಿ. ಅವರು ತುಂಬ ದೊಡ್ಡ ಕ್ರಿಟಿಕ್ಕು. ಎಲ್ಲ ಏನೇನು ಮಾಡಲಿ ಏನು ಮಾಡಿದ್ರು ಫಸ್ಟು ಹೇಳ್ತಿರ್ತಾರೆ ಚೆನ್ನಾಗಿದೆ ಹಿಂಗೆ ಮಾಡಿದ್ಯಾ, ಹಂಗೆ ಮಾಡಿದೆ, ಹಿಂಗೆ ಹೇಳಿ ಒಂದಿಷ್ಟು. ಅದಾದ್ಮೇಲೆ ನನಗೆ ತುಂಬ ದೊಡ್ಡ ಸಪೋರ್ಟ್ ಅವರು. ಪ್ರತಿಯೊಂದು ಇದರಲ್ಲೂ ಸಪೋರ್ಟ್ ಮಾಡ್ಕೊಂಡ್ಬಂದು ಸಕ್ಸಸ್ಸಲ್ಲಿ ಇರ್ಬೋದು, ಸಕ್ಸಸ್ಸಲ್ಲಿ ಸಕ್ಸಸ್ ಆದಾಗ ಅಥವಾ ದುಡ್ಡಿದ್ದಾಗ ಇರ್ಬೋದು. ಬಟ್ ಏನೂ ಇಲ್ಲದೆ ಇದ್ದಾಗ ನನ್ನ ಕಷ್ಟಗಳಿಗೆ ಅವರು ಭಾಗಿಯಾಗಿ ನನ್ನ ಜೊತೆಲೇ ಇದ್ದು ಸಪೋರ್ಟ್ ಮಾಡ್ಕೊಂಡು ನಂಗೆ ಕರ್ಕೊಂಬರೋದು ತುಂಬ ಗ್ರೇಟ್. ಸಿಗೋದು ತುಂಬಾ ರೇರ್ ಅನ್ಸುತ್ತೆ, ಯಾರು ಕೇರೆ ಮಾಡಲ್ಲ. ಅದೇ ನಾನು ಹೇಳ್ತೀನಲ್ಲ, ನನ್ನ ತಾಯಿ ಆಶೀರ್ವಾದ ಅದು ಮನ್ಸಾರೆ ಆ ಜೀವ ಅದು ನನ್ಗೆ ಒಳ್ಳೇದಾಗ್ಬೇಕು ಯಾವಾಗಲೂ ಹೇಳಿ ಅದೇನೋ ಗೊತ್ತಿಲ್ಲ, ನಾನು ಬಿಟ್ಟೋಗೋ ಆ ಕರೆ ಬಂದ್ಬಿಡ್ತು ಬೇಗ. ಅದಿನ್ನೂ ಪೂರೈಸಿರಲಿಲ್ಲ ಅನ್ಸುತ್ತೆ, ಅದಕ್ಕೆ ಇವ್ರ ರೂಪದಲ್ಲಿ ಮತ್ತೆ ಬಂತು ಅಂತ ನನಗೆ ಫೀಲ್. ಅಲ್ಲಿಂದ ಒಂದೊಂದಾಗಿ ಈಗ ರಾಬರ್ಟ್ ಆಯಿತು. ರಾಬರ್ಟ್ ಆದಮೇಲೆ ಮತ್ತೊಮ್ಮೆ ದರ್ಶನ್ ಸರ್ ಅವ್ರ ಜೊತೆ ಒಂದು ಕಾಂಬಿನೇಷನ್ನು, ತರುಣ್ ಸುಧೀರ್ ಅವರು, ಉಮಾಪತಿ ಅವರು ಪ್ರೊಡ್ಯೂಸರ್. ಅದಕ್ಕೆ ಅವರು ಒಂದು ಸಪೋರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ. ಒಳ್ಳೆ ಒಂದು ಸಿನಿಮಾ, ನನಗೆ ಅದೊಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗುತ್ತೆ. ಮತ್ತೆ ತನು ರಾಘವ ಆ ಪೇರ್ ಬೇರೆ ಹಿಟ್ ಆಗುತ್ತೆ, ತುಂಬ ಜನ ಇಷ್ಟಪಡ್ತಾರೆ. ಆ ಸಾಂಗ್ ಬೇರೆ, ನಿನ್ನೆದ್ರಲ್ಲಿ ನಾನು ಅನ್ನೋ ಸಾಂಗು. ಅಲ್ಲಿಂದ ಮಹಾದೇವ, ನೆಕ್ಸ್ಟು ಲಂಕಾಸುರ ಆಗುತ್ತೆ. ಲಂಕಾಸುರ ನನ್ನ ಓನ್ ಪ್ರೊಡಕ್ಷನ್ನು ಸಿನಿಮಾ ಆಗುತ್ತೆ. ಲಂಕಾಸುರ ಆದಮೇಲೆ ಅಂದರೆ ನಿಶಾ ಅವರೇ ಪ್ರೊಡ್ಯೂಸರ್ ಆಗ್ತಾರೆ ಅದಕ್ಕೆ. ಲಂಕಾಸುರ ಆದಮೇಲೆ ಮಹಾದೇವ ಸ್ಟಾರ್ಟ್ ಮಾಡ್ತೀವಿ. 2022ರಲ್ಲಿ 21-22 ಆ ಕೋವಿಡ್ ಬಂದಿರೋ ಟೈಮಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ಆಗುತ್ತೆ ಸತತವಾಗಿ 3 ವರ್ಷ.